ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದು ದೀಪಾವಳಿ ಹಬ್ಬದ ವ್ಲಾಗ್ ಐತೆ ನೋಡ್ರಿ. ಸೊ ನಾವು ದೀಪಾವಳಿ ಹಬ್ಬವನ್ನು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ. ಬೆಳೆ ನಮ್ಮ ಚಿನ್ನು ಇವಾಗ ಸ್ಕೂಲ್ದಿಂದ ಬಂದು ನೋಡ್ರಿ. ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿ ಬಂದಾನ ಅಡ್ವಾನ್ಸ್. ಯಾಕಂದ್ರೆ ಚಿಲ್ಡ್ರನ್ಸ್ ಡೇ ಇದ್ದಾಗ ಹಾಲಿಡೇ ಐತಿ. ಏನು ಮಾಡತ್ತಿ? ಮಲ್ಕೊಂಡೈತದ ಪಾಪಚ್ಚಿ ನೋಡಿ, ಹೆಂಗೆ ಮಲ್ಕೊಂಡೈತದ. ಫ್ರೆಂಡ್ಸ್, ನಾವು ಇವಾಗ ಗೋಪ್ಟೆ ಸರ್ಕಲ್ ಹತ್ರ ಇದ್ದೇವೆ ನೋಡ್ರಿ. ಸಿಗ್ನಲ್ ಐತಿ, ಅದಕ್ಕೆ ನಿಂತೇವಿ. ನಾಳೆನ ಹಬ್ಬ ಐತಿ, ಬಟ್ ನಮಗೆ ಟೈಮ ಸಿಕ್ಕಿರ್ಕಿಲ್ಲ ಶಾಪಿಂಗ್ ಮಾಡ್ಕೊಂಬರಕ್ಕೆ. ಸೊ ಅದಕ್ಕೆ ಇವತ್ತು ದೀಪಾವಳಿ ಹಬ್ಬದ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂಥೇಳಿ ನಮ್ಮ ಹಸ್ಬೆಂಡ್ ಅವರು ಕರ್ಕೊಂಡು ಬಂದಾರ. ನೋಡ್ಬೋದಾ, ನಾವು ಇವಾಗ BSCಗೆ ಬಂದೇವೆ ನೋಡ್ರಿ. ಫುಲ್ ರಶ್ ಐತಿ, ಯಾಕಂದ್ರೆ ದೀಪಾವಳಿಗೆ ಅಂದ್ಕೊಂಡು ಎಲ್ಲರೂ ಬಂದಿರ್ತಾರೆ ಶಾಪಿಂಗ್ ಮಾಡಕ್ಕೆ. ಅಮ್ಮ ಯಾವ ಚೂಸ್ ಮಾಡ್ತಿ? ಅದ ನೋಡಾತಂಚಿನೂ ಗೊತ್ತಾಗತ್ತೆ ನನಗೆ. ಅಲ್ಲಿ ಅದಾವ, ಅಲ್ಲಿ ಹೋಗೋಣ ಬಾ. ನಮ್ಮ ಮಮ್ಮಿನೂ ಒಂದು ಸಾಡಿ ಹೇಳಿದಾಳೆ ನೋಡ್ರಿ, ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿಗೆ ಅಂಥೇಳಿ ತೊಗೊಂಡು ಬಾ ಅಂಥೇಳಿ. ಅದಕ್ಕೆ ಮಮ್ಮಿಗೆ ಫಸ್ಟ್ ಒಂದು ತೊಗೊಂಡು ಆಮೇಲೆ ನಾವು ಶಾಪಿಂಗ್ ಮಾಡ್ಕೋಬೇಕು ಅನ್ಕೊಂಡೇವಿ. ಪಿಂಕ್ PINK ಪಿಂಕ್ ಇಲ್ಲಿಟ್ಲ. ಹಾಂ, ಮಮ್ಮಿಗೆ ಪೂಜೆಗೆ ಅಂಥೇಳಿ ಒಂದು ಸಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡ್ರಿ. ನಾವು ಶಾಪಿಂಗ್ ಮಾಡ್ಬೇಕಂತ ಹೇಳಿ. ನಮ್ಮ ಚಿನ್ನಗ ಕಾಲು ಅನ್ಸತ್ತವಂತೆ, ಅದಕ್ಕೆ ಅವ್ರ ಪಪ್ಪನ ಕರ್ಕೊಂಡು ಇಲ್ಲೇ ಕೂಡು ಪಪ್ಪ ಅಂಥೇಳಿ ಕೂಡಿಸ್ಕೊಂಡು ನಾನು BSC ಒಳಗೆ ನಮಗೆ ಅಂತೇಳಿ ಏನೂ ಶಾಪಿಂಗ್ ಮಾಡಲಿಲ್ಲ ನೋಡ್ರಿ. ಮಮ್ಮಿಗೆ ಒಂದು ಸಾಡಿ ಅಷ್ಟೇ ತೊಗೊಂಡ್ವಿ, ಯಾಕಂದರೆ ನಮಗೆ ತೊಗೊಳ್ಬೇಕಂದ್ರೆ ಏನೂ ನಮ್ಗೆ ಇಷ್ಟ ಆಗೋ ಥರ ಸಿಗಲೇ ಇಲ್ಲ. ಅದಕ್ಕೆ ಇವಾಗ ಮಾರ್ಕೆಟ್ ಒಳಗೆ ಬಂದೇವಿ. ನೋಡ್ಬೋದು, ರೋಡ್ ಮ್ಯಾಗೆಲ್ಲನೂ ಫುಲ್ ಲೈಟಿಂಗ್ ಮಾಡಿದ್ದಾರೆ ನೋಡ್ರಿ. ಎಲ್ಲಿ ಅಂಗಡಿ ಒಳಗೆ ನೋಡಿದ್ರೂ, ಯಾವ ಅಂಗಡಿ ಒಳಗೆ ನೋಡಿದ್ರೂ ಎಲ್ಲ ಕಡೆನೂ ಲೈಟಿಂಗ್. ಸೊ ಇವಾಗ ನಾವು ವಾಚ್ ಅಂಗಡಿಗೆ ಬಂದೇವಿ. ನಮ್ಮ ಚಿನ್ನುಗೆ ಒಂದು ವಾಚ್ ಬೇಕಾಗಿತ್ತು ನೋಡ್ರಿ. ಅವ್ನಿಗೆ ಯಾವಾಗಲೂ ವಾಚ್ ಕೊಡ್ಸಿರ್ತೀವಿ, ಬಟ್ ಬೇಗನೆ ಹಾಳು ಮಾಡಿಬಿಡ್ತಾನೆ ವಾಚದ್ದು. ಸೊ ಅದಕ್ಕೆ ಇವತ್ತು ಭಾಳ ಹಠ ಮಾಡತ್ತಿದ್ದ, ಪಪ್ಪ ನಂಗೆ ವಾಚ್ ಬೇಕಂಥೇಳಿ. ಸೊ ಅವ್ರ ಪಪ್ಪ ಕರ್ಕೊಂಡು ಬಂದಾರ. ಫಸ್ಟ್ ಒಂದು ಬೇರೆ ಅಂಗಡಿಗೆ ಹೋಗಿದ್ವಿ ನೋಡ್ರಿ. ಅಲ್ಲಿ ನಮಗೇನೋ ಅದು ಅನ್ಕೊಂಡಂಗೆ ಸಿಗಲಿಲ್ಲ, ಚಿನ್ನಕ್ಕೂ ಲೈಕ್ ಆಗಲಿಲ್ಲ. ಅದಕ್ಕೆ ಬೇರೆ ಅಂಗಡಿಗೆ ಬಂದ್ವಿ. ಸೊ ಇಲ್ಲಿ ನೋಡ್ಬೇಕಾ ವಾಚ್, ಅವ್ನಿಗೆ ಯಾವ್ದು ಇಷ್ಟ ಆಗ್ತೈತಿ ನೋಡಿ ಅದನ್ನ ಕೊಡಿಸ್ಬೇಕಾ, ಇಲ್ಲಾಂದ್ರೆ ಮತ್ತೆ ಅಳಕ್ಕೆ ಶುರು ಮಾಡ್ತಾನೆ ಅವನು. ನಮ್ಮ ಚಿನ್ನಗೆ ಇವಾಗ ವಾಚ್ ಕೊಡ್ಸಿದ್ದೀವಿ ನೋಡ್ರಿ, ಹಾಕ್ಕೊಂಡು ತೋರ್ಸಕತ್ತಾನ. ತೆಳಗೊಂದು ಇಲ್ಲಿ ರೆಡ್ ಇದು ಬರ್ತಾರೆ ನೋಡಿ, 12 ನಮ್ಮ ಹಸ್ಬೆಂಡ್ ಅವರ ಕಾಡ್ಸತ್ತಾರ ನೋಡ್ರಿ ಚಿನ್ನುಗೆ. ದೋಸ್ತ ನಿಂಗೆ ವಾಚ್ ಕೊಡ್ಸಿದ್ನಿ, ನನಗೇನು ಕೊಡಿಸ್ತೀನಿ ಅಂಥೇಳಿ. ಮಮ್ಮಿ ಜಿಯೋ ಫೋನ್ ಯೂಸ್ ಮಾಡ್ತಾರೆ ನೋಡ್ರಿ. ಅದಕ್ಕೆ ಮೊನ್ನೆನ ಜಿಯೋ ಫೋನ್ ಏನೋ ಆಯ್ತೇನೋ, ಅದು ಬಾದ್ ಆಗೈತಿ. ಹೀಗಾಗಿ ಒಂದು ಮೊಬೈಲ್ ತೊಗೊಂಡು ಬರ್ರಿ ಅಂಥೇಳಿ ಹೇಳಿದ್ರು. ಸೊ ಅದಕ್ಕೆ ಮೊಬೈಲ್ ತೊಗೋಬೇಕಂಥೇಳಿ ಇವಾಗ ಇಲ್ಲಿ ಬಂದೇವಿ. ನಮ್ಮ ಹಸ್ಬೆಂಡ್ ಅವರು ನೋಡ್ತಾ ಇದ್ದಾರೆ ನೋಡ್ರಿ ಜಿಯೋ ಫೋನ. ಸೊ ಜಿಯೋ ಫೋನ ಈಗ ಭಾಳ ಮಂದಿ ತೊಗೊಳಕತ್ತಾರ, ಆಲ್ರೆಡಿ ಖಾಲಿ ಆಗಕತ್ತಾವ. ಅದಕ್ಕೆ ನೋಡ್ಬೇಕು ಈಗ ನಮಗೂ ಒಂದು ಪೀಸ್ ಸಿಗ್ತೈತೇನಿಲ್ಲ ಅಂಥೇಳಿ. ದೀಪಾವಳಿಗೆ ಅಂಥೇಳಿ ಆಫರ್ ಇಟ್ಟಿರ್ತಾರೆ ನೋಡ್ರಿ. ದೊಡ್ಡ ಐಟಮ್ಸ್ ಏನಾದರೂ ತೊಗೊಂಡ್ರೆ ಅದ್ರ ಜೊತೆಗೆ ಆಫರ್ ಅಂಥೇಳಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಏನೆಲ್ಲ ಐಟಮ್ಸ್ ಇಟ್ಟಾರಂಥೇಳಿ, ಥರ್ಮಸ್, ಹೇರ್ ಡ್ರೈಯರ್, ಈ ಥರ ಎಲ್ಲ. ಇವಾಗ ನಾವು ಮೇಲ್ಗಡೆ ಫ್ಲೋರಿಗೆ ಬಂದಿದ್ವಿ ಜಿಯೋ ಫೋನ್ ತೊಗೊಳ್ಬೇಕಂಥೇಳಿ. ಸೊ ಇಲ್ಲಿ ಜಿಯೋ ಫೋನ ತೊಗೊಂಡೇವೆ ನೋಡ್ರಿ. ಸೊ ಇಲ್ಲಿ ಬಿಲ್ ಮಾಡಕತ್ತಾರ. ಬಿಲ್ ಮಾಡಿದ್ಮ್ಯಾಗ ಅದನ್ನೆಲ್ಲ ತೋರಿಸ್ತಾರೆ, ಆಮೇಲೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನಮ್ಗೆ. ಇವಾಗ ಬಿಲ್ ಕೊಟ್ಟರು, ಆಮೇಲೆ ಮೊಬೈಲ ಇದು ಬ್ಯಾಟ್ರಿ ಹಾಕಿರಂಗಿಲ್ಲ ನೋಡ್ರಿ. ಅದಕ್ಕೆ ಬ್ಯಾಟ್ರಿ ಎಲ್ಲ ಹಾಕಿಬಿಟ್ಟು ನಮ್ಗೆ ಕೊಡಕತ್ತಾರ. ಇವಾಗ ಹೊಸವು ಬಂದಾವೆ ನೋಡ್ರಿ ಜಿಯೋ ಫೋನ. ಸೊ ಭಾಳ ಅಂದ್ರೆ ಭಾಳ ಬಂದಾವೆ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಕತ್ತಾವೆ ನೋಡ್ರಿ, ಯಾಕಂದ್ರೆ ಕಡಿಮೆ ರೇಟ್ ಒಳಗೆ ಒಳ್ಳೆ ಒಂದು ಫ್ಯೂಚರ್ ಇರುವಂಥ ಜಿಯೋ ಫೋನ್ ಬಂದಾವೆ. ಸೊ ಒಂದು ತೊಗೊಂಡೇವಿ. ನಮ್ಮ ಪಪ್ಪಾಗೂ ಒಂದು ತೊಗೊಳೋದೈತಿ, ನೋಡ್ಬೇಕು. ಆಮೇಲೆ ಊರಿಗೆ ಒಂದು ಕೊಡೋದೈತಿ ನಮ್ಮ ಅತ್ತಿಗೆ, ಅದನ್ನು ನೋಡ್ಬೇಕು. ಇನ್ನೂ 2 ಬಾಕಿ ಅದಾವೆ ನೋಡ್ರಿ. ಸದ್ಯಕ್ಕಂತೂ ಇವತ್ತು ಮಮ್ಮಿಗೆ ತೊಗೊಂಡ್ವಿ. ಈಗಿನ ಮಕ್ಕಳು ಭಾಳ ಅಂದ್ರೆ ಭಾಳ ಬೆರಕಿ ನೋಡ್ರಿ, ಎಲ್ಲನೂ ಗೊತ್ತಾಗ್ತೈತಿ. ನಮ್ಮ ಚಿನ್ನು ನಮ್ಮ ಹಸ್ಬೆಂಡ್ ಅವ್ರಿಗೆ ಅನ್ನಕತ್ತಾನ, ಪಪ್ಪನ ದೊಡ್ಡ ಮಾಡ್ಕೊಳ್ಳಿ ನಂಗೆ ಐಫೋನ್ ಕೊಡಿಸ್ಬೇಕಂತೇಳಿ. ಅದಕ್ಕೆ ಅವ್ರ ಪಪ್ಪ ಅಂದ್ರೆ ಮಗನ ಸಾಲಿ ಕಲಿ ಮೊದಲು, ಆಮೇಲೆ ನೋಡೋಣ ಅಂತ ದೊಡ್ಡ ಆದ್ಮ್ಯಾಗ ಅಂಥೇಳಿ ಅವಾಗ ಗಪ್ಪ ಅದ. ಇವಾಗ 3 ಜನರಿಗೂ ನಾವು ಬಟ್ಟೆಗಳು ತೊಗೊಂಡಿರ್ಲಿಲ್ಲ ನೋಡ್ರಿ ಹಬ್ಬಕ್ಕೆ ಅಂಥೇಳಿ. ಅದಕ್ಕೆ ಇವಾಗ V2ಗೆ ಬಂದೇವಿ. V2 ಮಾಲ್ ಒಳಗೆ ನಮ್ಗೆ ಬೇಕಾಗಿರುವಂಥ ಹಬ್ಬಕ್ಕೆ ಸೂಟ್ ಆಗುವಂಥ ಬಟ್ಟೆಗಳು ಯಾವೂ ಸಿಗಲಿಲ್ಲ ನೋಡ್ರಿ. ಸೊ ಅದಕ್ಕೆ ಮತ್ತೆ ವಾಪಸ್ ನಾವು ಮಾರ್ಕೆಟ್ಗೆ ಬಂದಿವಿ. ಇಲ್ಲಿ ನೋಡ್ಬೋದು ಡೆಕೋರೇಷನ್ ಐಟಮ್ಸ್ ಮತ್ತು ಕಾರ್ತಿಕ್ ಪುಟ್ಟಿ ಇವೆಲ್ಲನೂ ಹಾಕಿದ್ದಾರೆ. ನಮ್ದು ಇವಾಗ ಏನಂದ್ರೆ ಶಾಪಿಂಗ್ ಎಲ್ಲ ಮುಗೀತು ನೋಡ್ರಿ. 3 ಜನರಿಗೂ ಬಟ್ಟೆಗಳೆಲ್ಲನೂ ಪರ್ಚೇಸ್ ಮಾಡಿದ್ವಿ. ಲಾಸ್ಟಿಗೆ ಇಲ್ಲಿ ನಾವು ಕಾಸ್ಮೆಟಿಕ್ಸ್ ತೊಗೊಳ್ಬೇಕಂಥೇಳಿ ಬಂದಿದ್ವಿ. ದೊಡ್ಡದೈತಿ ಇದು ಅಂಗಡಿ. ಸೊ ಇಲ್ಲಿ ಎಲ್ಲ ಐಟಮ್ಸನ್ನು ಸಿಗ್ತಾವೆ. ಇದೊಂಥರ ಫೇಮಸ್ ಅಂತಲೇ ಹೇಳ್ಬೋದು, ಪಂಗುಳ ಕಲ್ಲಿ ಒಳಗಂತ. ಸೊ ನಿಮ್ಗೆ ಏನಾದರೂ ಬೇಕಾದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ನಮ್ಮ ಚಿನ್ನು ಹೊಸ ವಾಚ್ ತೊಗೊಂಡಾಗಿಂದ ಅದನ್ನ ನೋಡಕತ್ತ ನೋಡ್ರಿ ಬರೀ.
ಇಲ್ಲಿ ನೋಡ್ಬೋದು ಅಂಗಡಿ ಎಲ್ಲ ತೊಳಿಲಿಕ್ಕತ್ತಾರ ನೋಡ್ರಿ, ಯಾಕಂದ್ರೆ ನಾಳೆನ ಪೂಜೆ ಐತಿ. ಅದಕ್ಕೆ ಪಾಪ ರಾತ್ರಿ ಆದ್ರೂ ಎಲ್ಲಾನು ವಾಶ್ ಮಾಡಿಬಿಟ್ಟು ಹೋಗ್ತಾರೆ. ನಮ್ದು ಎಲ್ಲ ಶಾಪಿಂಗ್ ಮುಗೀತು ನೋಡ್ರಿ. ಸೊ ನಾಳೆ ಹಬ್ಬ ಅನುಕೂಲ ಮತ್ತು ಓಡಾಡಕ್ಕೆ ಬೇಕಾಗ್ತೈತೆ ಅಂಥೇಳಿ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಅವರು. ಇವಾಗ ಸೀರೆ ಮತ್ತು ಮೊಬೈಲ್ ಕೊಡ್ಬೇಕಂತೇಳಿ ಮಮ್ಮಿ ಮನೆಗೆ ಬಂದಿದ್ವಿ ನೋಡ್ರಿ. ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ, ಲೇಟ್ ಆಗೈತೆ ಅಂತ ಹೇಳಕತ್ರ. ಇದು ಕಾರ್ತಿಕ್ ಬುಟ್ಟಿ ನೋಡ್ರಿ, ಸಣ್ಣ ಕಾರ್ತಿಕ್ ಬುಟ್ಟಿ ಇರ್ತಾವ ಅವು 12-30 ರೂಪಾಯಿಗೆ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಕ್ಕಾವ ನೋಡ್ರಿ. ಏನಂದ್ರೆ ಊಟ ಎಲ್ಲ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ನೈಟ್ ಬಂದು ಕಟ್ಟಕತ್ತೀವಿ ನಾವು. ಭಾಳ ಅದಾವ ಇವ. ಸೊ ಹೀಗಾಗಿ ಒಂದೊಂದು ಕಟ್ಟಿರೋ ಬ್ಯಾಡ್ ಬಿಡು, ಚಲೋ ಅನ್ಸೋದಿಲ್ಲ. ಎರಡೆರಡು ಕಟ್ಟೋಣ ಅಂತ, ಜಾಸ್ತಿ ಅದ ಅಂಥೇಳಿ ಎರಡೆರಡು ಕಟ್ಟೋ ಪ್ಲ್ಯಾನ್ ಮಾಡಿದ್ದೀವಿ. ಎರಡೆರಡು ಕಟ್ಟಿರೋ ಕೂಡ ಇನ್ನೂ ಉಳಿತಾವ. ತಿನ್ನೋ ಕಟ್ ಮಾಡ್ಬೋದು. ನಾವು ಎಲ್ಲಿರ್ತೀವಿ ಅಲ್ಲೇ ಇರ್ತೈತೆ ನೋಡೋದು ಸುಂದ್ರಿ. ನಾವೀಗ ಹೊರಗೆ ಬಂದೇವಲ್ಲ ಅದನ್ನ ಹಾಕಕ್ಕೆ ಇವತ್ತು ದೀಪಾವಳಿ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಕಸ ಹೊಡೆದು ನೀರದು ಹಾಕಿ ರಂಗೋಲಿ ತೆಗ್ದೇನೆ. ಕಲರ್ ಒಂದು ಕಡೆ ಫಿಲ್ ಮಾಡಿಲ್ಲ ನೋಡ್ರಿ ಸ್ಟಾರ್ ಒಳಗೆ. ಸೊ ಅದೊಂದು ಮಿಸ್ ಆಗೈತಿ. ಇವಾಗ ನೋಡಿದ್ರೆ ಗೊತ್ತಾಯ್ತು ನನಗೆ. ಭಾಳ ದೊಡ್ಡದೇನು ತೆಗ್ದಿಲ್ಲ, ಸಿಂಪಲ್ಲಾಗಿ ಸಣ್ಣದಾಗಿರುವಂಥ ರಂಗೋಲಿ ತೆಗ್ದೇನೆ. ಆಮೇಲೆ ಹ್ಯಾಪಿ ದಿವಾಲಿ ಅಂಥೇಳಿ ಬರ್ದೇನೆ. ಆಮೇಲೆ ದೀಪದ ದಿವನ್ನೆಲ್ಲ ರಂಗೋಲಿ ತೆಗ್ದೇನೆ. ಅವಕ್ಕೆಲ್ಲ ಕಲರ್ ಫಿಲ್ ಮಾಡಿಲ್ಲ. ಲಾಸ್ಟ್ವರೆಗೂ ದೀಪದ ದಿವನ ರಂಗೋಲಿ ತೆಗ್ದೇನೆ. ಸೊ ಕಲರ್ ಫಿಲ್ ಮಾಡ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣ್ತಾವೆ. ನಾಷ್ಟಕ್ಕೆ ಅಂತೇಳಿ ಬೇಗನ ಪಟ್ನ ಆಗುವಂಥ ಒಂದು ಉಪ್ಪಿಟ್ಟನ್ನು ಮಾಡಿಬಿಟ್ಟಿದ್ದೇನೆ. ಚಾನು ಮಾಡಾಕತ್ತೇನೆ. ಬೇಗ ಬೇಗ ಉಪ್ಪಿಟ್ಟು ಚಹಾ ಕುಡಿದ್ವಿ ಅಂದ್ರೆ ಆಮೇಲೆ ಕೆಲಸ ಎಲ್ಲ ಮಾಡ್ಕೋಬಹುದು. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ. ಬೆಳಗ್ಗೆ ಹೇಳಬೇಕಂದ್ರೆ ಹೇಳೋಕ್ಕಾಗಲಿಲ್ಲ, ಕೆಲಸ ಎಲ್ಲ ಮಾಡ್ಕೊಳತ್ತಿದ್ದೆ. ಇವಾಗ ಟೈಮ್ ಬಂದು 5 ಗಂಟೆ ಆಗೈತೆ ನೋಡ್ರಿ. ಸೊ ಸ್ನಾನದೆಲ್ಲ ಮಾಡ್ಕೊಂಡು ಬಂದೇನ. ಸೊ ಇವಾಗ ಪೂಜೆ ಮಾಡಬೇಕಾ. ಇದು ಹೊಸ ಡ್ರೆಸ್ ನೋಡ್ರಿ, ನಿನ್ನೆನ ತೊಗೊಂಡು ಬಂದಿರೋದು. ಸೊ ಇದನ್ನ ಆಮೇಲೆ ತೋರಿಸ್ತೇನೆ ಹೆಂಗೈತೆ ಅಂತ ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಪೂಜೆ ಮಾಡೋಣಂತೆ. ಇದು ಸರಿ ಇತ್ತು ಗಂಟೆ ಹಾಕೋಬೇಕಾರ ಎಷ್ಟು ಬೇಕಂತ ಗಂಟೆ. ನಾನು ದೀಪಾವಳಿಗೆ ಹಬ್ಬ ಆಯ್ತು ಅಂದ ಕೂಡಲೇ ಅಷ್ಟೊಂದು ಎಲ್ಲರೂ ಮಾಡೋ ಥರ ಗ್ರ್ಯಾಂಡಾಗಿ ಸೀರೆ ಅದು ಉಡಿಸಿ ಲಕ್ಷ್ಮೀ ಪೂಜೆ ಅದು ಎಲ್ಲ ಮಾಡೋಂಗಿಲ್ಲ. ಸಿಂಪಲ್ಲಾಗಿ ಮನೆಯೊಳಗೆ ಏನು ಲಕ್ಷ್ಮೀ ಫೋಟೋ ಇರ್ತಿತ್ತಲ್ಲ ಅದನ್ನ ಫೋಟೋಗೆ ಪೂಜೆ ಮಾಡಿಬಿಟ್ಟಿರ್ತೇನೆ. ಮಾಲೆ ಅದು ಹಾಕಿ ರೆಗ್ಯುಲರಾಗಿ ಪೂಜೆ ಮಾಡ್ತಿರ್ತೀವಿ. ಅದೇ ಥರನ ಮಾಲೆ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿರ್ತೇನೆ. ಯಾಕಂದ್ರೆ ಅಷ್ಟೊಂದು ನನಗೆ ಮಾಡ್ಲಿಕ್ಕೆ ಈಗ ಸದ್ಯಕ್ಕಂತೂ ಆಗೋದಿಲ್ಲ. ಮುಂದೆ ನೋಡ್ಬೇಕಾ, ಮುಂದೆ ಏನಾದರೂ ಎಲ್ಲ ಒಳ್ಳೇದಾದ್ಮ್ಯಾಗ ಅನ್ಕೊಂಡಂಗೆ ಎಲ್ಲ ಈಡೇರಿತಂದ್ರೆ ಅವಾಗ ಗ್ರ್ಯಾಂಡಾಗಿ ಸೀರೆಗಿರೆ ಓಡಿಸಿ ಪೂಜೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಸದ್ಯಕ್ಕಂತೂ ನೋಡ್ಬೋದು ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೇನೆ. ನಾನು ವರ್ಷಕ್ಕೆ ಒಂದೇ ಪೂಜೆ ಮಾಡೋದು, ಯಾವುದಂದ್ರೆ ಶ್ರಾವಣ ಪೂಜೆ. ಅದು ಗ್ರ್ಯಾಂಡಾಗಿ ಮಾಡಿರ್ತೇನೆ ಸೀರೆ ಅದು ಉಡಿಸಿ. ಇಲ್ಲಿ ಮಾವಿನ ತೋರಣ ಮಾಡಿಟ್ಟಾರ ನೋಡ್ರಿ ನಮ್ಮ ಹಸ್ಬೆಂಡ್ ಅವರ. ಇನ್ನೂ ಸ್ವಲ್ಪ ಇಲ್ಲಿ ಮಾವಿನ ಎಲೆ ಉಳಿದವ. ಇವತ್ತು ಆಫೀಸ್ ಕಡೆ ಹೋಗಿ ತೊಗೊಂಡು ಬಂದಾರಂತೆ. ಹೂವನ್ನು ಎಲ್ಲ ಖಾಲಿ ಅದು, ಇನ್ನೊಂದು ಸ್ವಲ್ಪ ಉಳಿದು ಎಲ್ಲ ಪೂಜೆನೂ ಮುಗೀತು. ಬೆಳಗ್ಗೆಯಿಂದ ಮನೆಯೊಳಗನ ಎಲ್ಲ ಪೂಜೆ ಕೆಲಸ ಎಲ್ಲನೂ ಮಾಡಿಕೊಂಡು ಇವಾಗ ಸಾಯಂಕಾಲ ಮಮ್ಮಿ ಮನೆಗೆ ಬಂದೆ ನೋಡ್ರಿ. ಮಮ್ಮಿ ಬೆಳಗ್ಗೆಯಿಂದ ಕಾಲ್ ಮಾಡಕತ್ತಿದ್ರು, ನಿಮ್ಮ ಮನೆಯೊಳಗೆಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡು ಈ ಕಡೆನ ಬರ್ರಿ, ಇಲ್ಲೇ ಲಕ್ಷ್ಮೀ ಪೂಜೆ ಮಾಡ್ತೇನೆ, ಇಲ್ಲೇ ಹಬ್ಬ ಮಾಡುವಂತ್ರೆ, ಊಟ ಮಾಡ್ಕೊಂಡು ಹೋಗುವಂತ್ರಿ ಅಂಥೇಳಿ. ಸೊ ಬರೋದನ್ನ ಲೇಟ್ ಆಯ್ತು. ಲೇಟಾಗಿ ಬಂದ್ರೂ ಕೂಡ ರಂಗೋಲಿ ಮಸ್ತ್ ಆಗೈತೆ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ನೋಡಿ ನಂಗೆ ಕಾಡ್ಸಾಕತ್ತಾರ, ಮನೆಯೊಳಗೆ ನೋಡ್ರೆ ಹೆಂಗೆ ತೆಗ್ದು, ಇಲ್ಲಿ ನೋಡ್ರೆ ಎಷ್ಟು ಚಂದ ತೆಗ್ದಿಲ್ಲ ಅಂಥೇಳಿ. ಅದೇನೋ ಗೊತ್ತಿಲ್ಲ ನೋಡ್ರಿ, ಬೇಗ ಬೇಗ ತೆಗ್ದೆ ಆದರೂ ಕೂಡ ಚೆನ್ನಾಗೈತಿ. ಕೂಡಲೇ ಮಮ್ಮಿ ಮನೆಗೆ ಹಂಗೆ ಬಂದುಬಿಟ್ಟೆ ನೋಡ್ರಿ. ಗಡ್ಬಡೊಳಗೆ ಏನೂ ರೆಡಿ ಆಗಿಲ್ಲ, ನ್ಯಾಚುರಲ್ ಆಗಿ ಬಂದೇನ. ಮನೆಗೆ ಹೋಗಿ ರೆಡಿ ಆಗ್ಬೇಕಾ.
ಮಮ್ಮಿ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಂದು ಕರ್ಪೂರ ಬೆಳಗ್ಲಿಕ್ಕತ್ತಾರ ನೋಡ್ರಿ. ಆವಾಗ ಬೆಳಗಿರ್ಕಿಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಅದಕ್ಕೆ ಈಗೆಲ್ಲ ಮುಗ್ದೈತೆ ಅಂಥೇಳಿ ಲಾಸ್ಟಿಗೆ ಬಂದು ಕರ್ಪೂರ ಬೆಳಗ್ಲಿಕ್ಕತ್ತಾರ. ತಾಯಂದಿರಿಗೆ ಏನೋ ಒಂಥರ ಖುಷಿ ನೋಡ್ರಿ, ಹೆಣ್ಮಕ್ಳು ಮನೆಗೆ ಬಂದ್ರೆ. ಬೆಳಗ್ಗೆಯಿಂದ ಹಾದಿ ನೋಡ್ಲಿಕ್ಕತ್ತಿದ್ರು. ನಾನು ಎಲ್ಲ ಮನೆಯೊಳಗೆ ಮಾಡ್ಕೊಂಡು ಬರ್ಬೇಕಂದ್ರೆ ಲೇಟ್ ಆಯಿತು. ಸೊ ಲೇಟ್ ಆದರೂ ಬಂದ ಕೂಡಲೇ ಖುಷಿ ಪಟ್ರೆ ಏನೋ ಒಂಥರ ಅವ್ರಿಗೆ ಖುಷಿ ನೋಡ್ರಿ. ಹತ್ತಿರದಲ್ಲೇ ಇದ್ರೂ ಕೂಡ ಮನೆಗೆ ಬಂದು ಸ್ವಲ್ಪ ಇಂಥ ಹಬ್ಬದಾಗದು ಬಂದು ಹೋದ್ರೆ ಅವ್ರಿಗೂ ಖುಷಿ ಆಗ್ತೈತಿ. ನಾವು ವಾಪಸ್ ಹೋದ್ರೂ ಪರವಾಗಿಲ್ಲ ನೈಟ್, ಆದರೆ ಬಂದ್ರೆ ಏನೋ ಒಂಥರ ಅವ್ರಿಗೆ ಸಮಾಧಾನ ಇರ್ತೈತಿ. ನಮ್ಮ ಚಿನ್ನು ಇಲ್ಲಿ ಉದ್ಬತ್ತಿ ಹಚ್ಚಿದ್ದಕ್ಕೆಲ್ಲ ಚಮಚೆ ತೊಗೊಂಡು ಏನೋ ಮಾಡಾಕತ್ತ ನೋಡ್ರಿ. ಬೆಳಗ್ಗೆಯಿಂದ ಔಟ್ಫಿಟ್ ತೋರಿಸ್ಬೇಕಂದ್ರೆ ಟೈಮೇ ಸಿಕ್ಕಿಲ್ಲ ನೋಡ್ರಿ. ಸೊ ಇವಾಗ ತೋರಿಸ್ಲಿಕ್ಕತ್ತೇನೆ. ಪ್ರತಿ ವರ್ಷವೂ ನಾನು ಸೀರೆನ ಉಟ್ಕೊಂಡಿರ್ತೇನೆ. ಈ ವರ್ಷ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಡ್ರೆಸ್ ತೊಗೊಂಡೆ ನೋಡ್ರಿ. ಗ್ರೀನ್ ಕಲರ್ ತೊಗೊಂಡೇನ. ಆಮೇಲೆ ನೆಟ್ ಒಳಗೆ ವೇಲ್ ಐತಿ. ಸೊ ಈ ಥರ ಐತೆ ನೋಡ್ರಿ ಡ್ರೆಸ್. ನಮ್ಮ ಚಿನ್ನೊಂದೆ ಮತ್ತು ನಮ್ಮ ಹಸ್ಬೆಂಡ್ ಅವ್ರದ್ದು ಕೂಡ ಡ್ರೆಸ್ ಈ ವರ್ಷ ಸ್ವಲ್ಪ ಲುಕ್ ಚೇಂಜ್ ಇರಲಿ ಅಂಥೇಳಿ ಈ ಥರ ಡ್ರೆಸ್ ತೊಗೊಂಡೇವಿ. ಇಲ್ಲಾಂದ್ರೆ ನಾರ್ಮಲಿ ಪ್ಯಾಂಟ್ ಶರ್ಟ್ ಅದು ತೊಗೊಂಡಿರ್ತಾರೆ. ಇವಾಗ ದೀಪ ಹಚ್ಚತ್ತಾರ. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ ನೋಡ್ರಿ. ದೀಪಗಳ ಹಬ್ಬ ಅಂತ ನೆನಪು ಬರ್ತೈತಿ, ಮತ್ತು ಲಕ್ಷ್ಮೀ ಪೂಜೆ ಅಂತ ನೆನಪು ಬರ್ತೈತಿ. ಸೊ ದೀಪಾವಳಿ ಒಳಗೆ ಪ್ರತಿಯೊಂದು ಮನೆಯೊಳಗೂ ಲಕ್ಷ್ಮೀ ಪೂಜೆ ಮಾಡಿರ್ತಾರೆ. ಎಲ್ಲರೂ ಸಾಲಾಗಿ ಬಂದು ಕರೆದು ಹೋಗಿರ್ತಾರೆ. ಹಿಂಗಾಗಿ ನಾನು ಚಿನ್ನನ್ ಕರ್ಕೊಂಡು ಎಲ್ಲ ಮನೆಗೂ ಹೋಗಿರ್ತೇನೆ. ಒಂದೊಂದು ಮನೆಗೆ ಹೋದ್ರೂ ಒಂದೊಂದು ಥರ ಪೂಜೆ, ಒಂದೊಂದು ಥರ ಡಿಫ್ರೆಂಟ್ ಆಗಿನ ರಂಗೋಲಿ ಡೆಕೋರೇಷನ್ ಎಲ್ಲನೂ ನೋಡ್ಬೋದು ನಾವು. ಇದೊಂಥರ ಸಂಭ್ರಮ ನೋಡ್ರಿ. ಹೋಗಿ ನೋಡಿಕೊಂಡು ನಮಸ್ಕಾರ ಮಾಡಿ ಬರೋದು ಒಂಥರ ಖುಷಿ ಅನ್ನಿಸ್ತೈತಿ. ಆದರೆ ಒಂದೊಂದು ಕಡೆ ನನಗೆ ವಿಡಿಯೋ ಮಾಡೋಕ್ಕನ ಆಗಲಿಲ್ಲ. ಒಂದೊಂದು ಕಡೆ ವಿಡಿಯೋ ಮಾಡಿದೆ, ಒಂದೊಂದು ಕಡೆ ಅಂತೂ ನಮ್ಮ ಚಿನ್ನನ ವಿಡಿಯೋ ಮಾಡಿದ್ದಾನೆ. ಎಲ್ಲದೂ ಪೂಜೆ ಎಲ್ಲ ಚೆನ್ನಾಗಾಗಿತ್ತು. ಒಂದಕ್ಕಿಂತ ಒಂದು ಚೆಂದಾಗಿದ್ದು ನೋಡ್ರಿ ಪೂಜೆಗಳೆಲ್ಲ. ಎಲ್ಲಿ ನೋಡಿದ್ರೂ ಲಕ್ಷ್ಮೀ ಪೂಜೆ, ಲೈಟಿಂಗ್, ದೀಪಗಳು ಇವನ್ನ ನೋಡ್ಬೋದು ಈ ಒಂದು ದೀಪಾವಳಿ ಹಬ್ಬದೊಳಗೆ. ಪಟಾಕಿ ಅಂತೂ ಸಿಗಲೇ ಇಲ್ಲ ನಮ್ಗೆ ಇವತ್ತು. ಸೊ ಅದೊಂದು ನಮ್ಗೆ ಬೇಜಾರಾಯಿತು. ನಾಳೆ ಒಂದು ಸಲ ನೋಡ್ಬೇಕು, ಟ್ರೈ ಮಾಡ್ಬೇಕು. ಸಿಕ್ಕರೆ ನಾಳೆ ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಚಿನ್ನನಿಗೋಸ್ಕರ ನೋಡ್ರಿ ಎಲ್ಲನೂ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದೀಪಾವಳಿ ಹಬ್ಬವನ್ನು ನಾವು ಯಾವ ಥರ ಆಚರಣೆ ಮಾಡಿದ್ವಿ, ಹೇಗೆಲ್ಲ ಇತ್ತು, ಎಲ್ಲೆಲ್ಲ ಹೋಗಿದ್ವಿ, ಮತ್ತು ಶಾಪಿಂಗೆಲ್ಲ ಹೇಗೆ ಮಾಡಿದ್ವಿ ಅಂತೇಳಿ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನ. ಐ ಹೋಪ ನಿಮ್ಗೆ ಇವತ್ತಿನ ದೀಪಾವಳಿ ಹಬ್ಬದ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ಕೊನೆಗೆ ನಾವು ಲಾಸ್ಟ್ಗೆ ಎಲ್ಲ ಮುಗಿದ್ಮ್ಯಾಗ ಒಂದೆರಡು ರೀಲ್ಸ್ ಮಾಡ್ಬೇಕಂತೇಳಿ ರೀಲ್ಸ್ ಮಾಡ್ಲಿಕ್ಕತ್ತೇವೆ ನೋಡ್ರಿ. ಸುದೀಪ್ ಅವರ ಡೈಲಾಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಅವರು. ಸೊ ಇಬ್ಬರು ಕೂಡಿ ನಾವು ರೀಲ್ಸ್ ಮಾಡ್ಲಿಕ್ಕತ್ತೇವಿ. ಯಾಕಂದ್ರೆ ರೀಲ್ಸ್ಗೋಸ್ಕರ ರೆಡಿ ಆಗಿಬಿಟ್ಟು ರೀಲ್ಸ್ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗೋದಿಲ್ಲ. ಸೊ ಅದಕ್ಕೆ ಇವಾಗ ರೆಡಿ ಆಗಿದ್ದೇವೆ, ಹೇಗೋ ರೀಲ್ಸ್ ಮಾಡೋಣ ಅಂದ್ಕೊಂಡು ರೀಲ್ಸ್ ಮಾಡ್ಲಿಕ್ಕತ್ತೇವಿ. ಈ ಥರ ಒಳ್ಳೊಳ್ಳೆ ರೀಲ್ಸ್ನ ನೀವು ನೋಡೋ ಆಸೆ ಏನಾದರೂ ಇತ್ತಂದ್ರೆ ನಾನು ನನ್ನ ಪ್ರೊಫೈಲ್ ಒಳಗೆ ಲಿಂಕ್ ಹಾಕಿರ್ತೇನೆ, ಇನ್ಸ್ಟಾಗ್ರಾಮ್ದು, ಫೇಸ್ಬುಕ್ದು ಪ್ರತಿಯೊಂದನ್ನು. ಸೊ ಅಲ್ಲಿ ಹೋಗಿ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಬೋದು, ಹಾಗೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಬೋದು. ಒಳ್ಳೊಳ್ಳೆ ವಿಡಿಯೋಸ್ನ ನೋಡ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅಂದ್ಕೊಂಡೇನೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನಮ್ಮ ವಿಡಿಯೋನ ನೋಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ.